ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ಷಷ್ಠ ಸರ್ಗದಲ್ಲಿ ಎರಡನೇ ಶ್ಲೋಕ. ವರ್ಣಸೌಷ್ಠವಗರಿಷ್ಠಮತೂರ್ಣಂ ತುಲ್ಯಮಾತ್ರಮತಿಮಾತ್ರ ಸುಲಕ್ಷ್ಮ ವ್ಯೂಢಹೃಜ್ಜಲದ ಘೋಷಮಮುಷ್ಯೋಚ್ಚಾರಣಂ ವಿದಧದಪ್ಯಧಿತಾರ್ಥಂ. ವರ್ಣಸೌಷ್ಠವಗರಿಷ್ಠಂ ಅತೂರ್ಣಂ ತುಲ್ಯಮಾತ್ರಂ ಅತಿಮಾತ್ರ ಸುಲಕ್ಷ್ಮ ವ್ಯೂಢಹೃತ್ ಜಲದಘೋಷಂ ಅಮುಷ್ಯ ಉಚ್ಚಾರಣಂ ವಿದಧತ್ ಅಭ್ಯಧಿತಾರ್ಥಂ. ವ್ಯೂಢಹೃತ್ ಅಂತ ಇದೆ. ವ್ಯೂಢಹೃತ್ ಅಂದ್ರೆ ವ್ಯೂಢಂ ಅಂದ್ರೆ ಪೂರ್ಣಂ, ಹೃತ್ ಪೂರ್ಣವಾದ, ಹೃತ್ ಅಂದ್ರೆ ಜ್ಞಾನ, ಪೂರ್ಣವಾದ ಜ್ಞಾನ ಉಳ್ಳವರು ಅಂತ ಅರ್ಥ. ಪೂರ್ಣ ಪ್ರಜ್ಞಾಚಾರ್ಯರು ಅಂದ್ರೆ ಇದೇನಾಯ್ತು, ಆ ಪೈಸ್ವಿನಿ ತೀರದಲ್ಲಿ ಒಂದು ದೇವಾಲಯದಲ್ಲಿ ಒಂದು ಶ್ರೇಷ್ಠ ವಿದ್ವಾಂಸರು ಐತರೇಯ ಶಾಖೆಯ ಒಂದು ಸೂಕ್ತವನ್ನು ಹೇಳಿ ಅದರ ಅರ್ಥವನ್ನ ಸಭೆಯಲ್ಲಿ ತಿಳಿಸಿಕೊಡಬೇಕು ಅಂತ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಆಚಾರ್ಯರು ಆ ಸೂಕ್ತವನ್ನು ಹೇಳ್ತಾರೆ, ಸೂಕ್ತದ ಅರ್ಥವನ್ನು ಕೂಡ ಹೇಳ್ತಾರೆ. ಆ ವೇದ ಮಂತ್ರವನ್ನು ಆಚಾರ್ಯರು ಹೇಗೆ ಉಚ್ಚಾರಣೆ ಮಾಡಿದರು ಹಾಗೆಂದ್ರೆ ಅದನ್ನ ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ವ್ಯೂಢಹೃತ್ ಪೂರ್ಣ ಪ್ರಜ್ಞಾಚಾರ್ಯರು ವರ್ಣಾಣಾಂ ಅಕ್ಷರಾಣಾಂ ಯತ್ ಸೌಷ್ಟಂ ಸುಷ್ಟುತ್ವಂ ತೇನ ಸ್ಪಷ್ಟತೆಯ ಇತಿ ಯಾವತ್. ಅಕ್ಷರಗಳು ಹೇಗಿರಬೇಕು, ಸ್ಪಷ್ಟವಾಗಿ ಇರಬೇಕಂತ. ಸ್ಪಷ್ಟವಾಗಿ ಆಚಾರ್ಯರ ಉಚ್ಚಾರಣೆ ಅಷ್ಟು ಸ್ಪಷ್ಟ. ಗರಿಷ್ಠಂ ಅತೀ ಉತ್ತಮಂ ಯಥಾ ಭವತಿ ತಥಾ, ಅಷ್ಟು ಚೆನ್ನಾಗಿ ಆ ಅಕ್ಷರಗಳು ಸ್ಪಷ್ಟವಾಗಿ ಮುಖದಿಂದ ಬರುವಂತೆ. ತೂರ್ಣಂ ತ್ವರಿತಂ ನ ಭವತಿ ಯಥಾ ತಥಾ ಅತೂರ್ಣಂ, ಅಕ್ಷರಗಳು ಹೇಗೆ ಬರಬಾರದು, ಫಾಸ್ಟ್ ಆಗಿ ಬರಬಾರದು, ಹಾಗೆ ಅಂದ್ರೆ ತುಂಬಾ ಸ್ಲೋವಾಗಿ ಬರಬಾರ್ದು. ಎಷ್ಟು ಸ್ಪೀಡ್ ಇರಬೇಕೋ ಅಷ್ಟು. ತೂರ್ಣಂ ತ್ವರಿತಂ ನ ಭವತಿ ಯಥಾ ತಥಾ, ವೇಗವಾಗಿ ಮಂತ್ರಗಳು ಹೇಳ್ತೀನಿ ಅಂತ ಎಲ್ಲಿ ಪ್ರಾರಂಭ ಮಾಡ್ತೀವಿ ಮುಗಿಸ್ತೀವಿ ಅಂತ ಕೇಳಿರೋದೇ ಇಲ್ಲ, ಆ ತರ ಆಗಬಾರದು. ಮತ್ತು ತುಲ್ಯ ಮಾತ್ರಂ, ತುಲ್ಯ ಮಾತ್ರ ಯಥಾ ಭವತಿ ತಥಾ. ಅಕಾರಾದಿ ವರ್ಣಾನಾಂ ಹ್ರಸ್ವತ್ವೇನ ಉಚ್ಚಾರಣ ಏಕಮಾತ್ರತ್ವಂ, ದೀರ್ಘತ್ವೇ ಮಾತ್ರತ್ವಂ, ಪ್ಲುತತ್ವೇ ತ್ರಿಮಾತ್ರತ್ವಂ, ವ್ಯಂಜನೋಚ್ಚಾರಣೆ ತು ಅರ್ಧಮಾತ್ರತ್ವಂ ಇತಿ. ತುಲ್ಯ ಮಾತ್ರ ಅಂದ್ರೆ ಯಾವ ಅಕ್ಷರ ಎಷ್ಟು ಕಾಲ ಹೇಳಬೇಕು ಅಂತ ಇದೆ. ಹ್ರಸ್ವವಾಗಿದ್ದರೆ ಒಂದು ಮಾತ್ರಾ ಕಾಲದಲ್ಲಿ ಹೇಳಬೇಕು, ದೀರ್ಘವಾಗಿದ್ದರೆ 2 ಮಾತ್ರಾ ಕಾಲದಲ್ಲಿ ಹೇಳಬೇಕು, ಪ್ಲುತಸ್ವರವಾಗಿದ್ದರೆ 3 ಮಾತ್ರಾ ಕಾಲದಲ್ಲಿ ಹೇಳಬೇಕು, ವ್ಯಂಜನವಾಗಿದ್ದರೆ ಅರ್ಧ ಮಾತ್ರಾ ಕಾಲದಲ್ಲಿ ಹೇಳಬೇಕು, ಹಾಗೆ ಅಂತ. ಅದರಿಂದ ವೇದ ಮಂತ್ರ ಹೇಳುವಾಗ ಇದೆಲ್ಲ ತಲೆಯಲ್ಲಿ ಇರಬೇಕು. ಯಾವ ಅಕ್ಷರ, ಇನ್ನು ಅಲ್ಪ ಪ್ರಾಣ ಮಹಾಪ್ರಾಣ ಅದೆಲ್ಲ ಸರಿಯಾಗಿ ಇರಬೇಕು, ಹಾಗೆ ಅಂತ. ತುಲ್ಯ ಮಾತ್ರಂ ತ್ರಿಮಾತ್ರಸ್ತು ಪ್ಲುತೋಜ್ಞೇಯೋ ವ್ಯಂಜನಂ ತು ಅರ್ಧಮಾತ್ರಕಂ ಅಂತ ಪ್ರಮಾಣವೂ ಇದೆ. ತದುಕ್ತಂ ಏಕಮಾತ್ರೋ ಭವೇದ್ ಹ್ರಸ್ವಃ ದ್ವಿಮಾತ್ರೋ ದೀರ್ಘ ಉಚ್ಯತೆ, ತ್ರಿಮಾತ್ರಸ್ತು ಪ್ಲುತೋಜ್ಞೇಯೋ ವ್ಯಂಜನಂ ತು ಅರ್ಧಮಾತ್ರಕಂ. ಸ್ವರಗಳನ್ನ ಸ್ವರದಲ್ಲಿ ಹ್ರಸ್ವ ಇದೆ, ಹ್ರಸ್ವ ಸ್ವರಗಳನ್ನ 1 ಮಾತ್ರಾ ಕಾಲದಲ್ಲಿ ಹೇಳಬೇಕು, ದೀರ್ಘ ಸ್ವರಗಳನ್ನ 2 ಮಾತ್ರಾ ಕಾಲದಲ್ಲಿ ಹೇಳಬೇಕು, ಪ್ಲುತಸ್ವರವನ್ನ 3 ಮಾತ್ರಾ ಕಾಲದಲ್ಲಿ ಹೇಳಬೇಕು. 1 ಮಾತ್ರಾ ಕಾಲ ಅಂದ್ರೆ ಈ ಚೋಟಿಕಾ ಮುದ್ರೆ ಇದೆ ನೋಡಿ, ಬೆರಳನ್ನ ಚೊಟಕೋದು, ಇದು ಎಷ್ಟು ಕಾಲ ಇರುತ್ತದೋ ಅದನ್ನು 1 ಮಾತ್ರಾ ಕಾಲ ಅಂತಾರೆ. ಹ್ರಸ್ವ ಸ್ವರಗಳನ್ನ 1 ಮಾತ್ರಾ ಕಾಲ ನೋಡಿ, ಉದಾಹರಣೆಗೆ 1 ಮಾತ್ರಾ ಕಾಲದಲ್ಲಿ. ದೀರ್ಘ ಎಷ್ಟು ಮಾತ್ರಾ ಕಾಲ, 2 ಮಾತ್ರಾ ಕಾಲ. ಅದನ್ನ ಹೇಗೆ ಹೇಳ್ಬೇಕು, ಅಂತ 2 ಮಾತ್ರಾ ಕಾಲದಲ್ಲಿ ಹೇಳ್ಬೇಕು. ಇನ್ನು ಪ್ಲುತ ಹಾಗೆಂದ್ರೆ 3 ಮಾತ್ರಾ ಕಾಲದಲ್ಲಿ, 3 ಮಾತ್ರಾ ಕಾಲದಲ್ಲಿ ದೀರ್ಘವಾಗಿ ಎಳೆದು ಹೇಳಬೇಕು, ಹಾಗೆ ಅಂತ. ಮತ್ತು ವ್ಯಂಜನ ಅರ್ಧ ಮಾತ್ರಾ ಕಾಲದಲ್ಲಿ ಹೇಳಿಬೇಕು. ಅಷ್ಟು ಮುಗಿದೋಯ್ತು, ಅರ್ಧ ಮಾತ್ರಾ ಕಾಲದಲ್ಲಿ ಹೇಳಬೇಕು. ಅಂದ್ರೆ ಅದನ್ನ ಎಷ್ಟು ಹೇಳ್ತೀವಿ ಅದರಲ್ಲಿ ಅರ್ಧ ಟೈಮ್ ಅಷ್ಟೇ ಬರಬೇಕು, ಹಾಗೆ ಅಂತ. ಇದೆಲ್ಲ ಉಚ್ಚಾರಣೆ ನಿಯಮ ಇದು. ತ್ರಿಮಾತ್ರಸ್ತು ಪ್ಲುತೋಜ್ಞೇಯ ವ್ಯಂಜನಂತು ಅರ್ಧ ಮಾತ್ರಕಂ ತಥಾಚ ಏಕಮಾತ್ರತ್ವೇನ ಹ್ರಸ್ವ ಉಚ್ಚಾರಣಂ ದ್ವಿಮಾತ್ರಸ್ತು ದೀರ್ಘ ಉಚ್ಚಾರಣಂ ಇತ್ಯಾದಿ ರೀತಿಯ ಇತಿ ಭಾವ. ಹೇಗೆ ಉಚ್ಚಾರಣೆ ಮಾಡಬೇಕು ಆ ರೀತಿಯಾಗಿ ಸ್ಪಷ್ಟವಾಗಿ ಆಚಾರ್ಯರು ತುಂಬಾ ವೇಗ ಇಲ್ಲದೆ, ತುಂಬಾ ಸ್ಲೋ ಇಲ್ಲದೆ ಕರೆಕ್ಟ್ ಆಗಿ ಅದನ್ನ ಉಚ್ಚಾರಣೆ ಮಾಡಿದರು ಅಂತ. ಅತಯೇವ ಸುಶೋಭನಂ ಲಕ್ಷ್ಮಣಂ ಯಸ್ಯ,
ಅತಿಮಾತ್ರಂ ಅತ್ಯಂತಂ ಸುಲಕ್ಷ್ಮ ಶೋಭನ ಲಕ್ಷಣಯುಕ್ತಂ. ಆ ವೇದ ಮಂತ್ರಗಳನ್ನ ಆ ರೀತಿಯಾಗಿ ಹೇಳಿದ್ರೆ ಅದು ಕೇಳಕ್ಕೂ ಚಂದ ಇರುತ್ತದೆ, ಅರ್ಥವೂ ಸರಿಯಾಗಿ ಕೂಡ್ತದೆ. ಅಂತ ಒಂದು ವೇದ ಮಂತ್ರಗಳ ಉಚ್ಚಾರಣೆ ಲಕ್ಷಣ ಅಂತ ಇದೆ. ಅದನ್ನ ಆಚಾರ್ಯರ ಮುಖದಿಂದ ನಾವು ಕೇಳಿ ತಿಳಿಯಬಹುದು. ಅಷ್ಟು ಸುಲಕ್ಷಣವಾಗಿ ಮಂತ್ರಗಳನ್ನ ಹೇಳಿದರಂತೆ. ಅವರ ಧ್ವನಿ ಹೇಗೆ ಇತ್ತು ಹಾಗೆ ಅಂದ್ರೆ, ಜಲದಸ್ಯ ಘೋಷ ಇವ. ಜಲದ ಅಂದ್ರೆ ನೀರನ್ನು ಕೊಡತಕ್ಕದ್ದು ಯಾವುದು? ಮಳೆ ನೀರು ಸುರಿಸತಕ್ಕದ್ದು ಯಾವುದು? ಮೋಡ. ಆ ಮೋಡಗಳ ಧ್ವನಿ ಹೇಗಿರುತ್ತದೆ ನೋಡಿ, ಆ ತರ ಗಂಭೀರವಾಗಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಜಲದ ಘೋಷಂ ಉಚ್ಚಾರಣಂ ಪ್ರಕೃತ ಸೂಕ್ತ ಉಚ್ಚಾರಣಂ ವಿದದತ್. ಆ ಐತರೇಯ ಶಾಖೆಯಲ್ಲಿ ಯಾವ ಸೂಕ್ತವನ್ನ ಹೇಳು ಅಂತ ಹೇಳಿದ್ರು, ಆ ಸೂಕ್ತವನ್ನ ಸರಿಯಾಗಿ ಅಕ್ಷರಗಳು ಸ್ಪಷ್ಟವಾಗಿ ಬರುವಂತೆ ಆಚಾರ್ಯರು ಉಚ್ಚಾರಣೆ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಸನ್ನಮುಷ್ಯ ತತ್ರ ಅಭ್ಯದಿತ ಉವಾಚ. ತದನಂತರ ಅದರ ಅರ್ಥವನ್ನು ಕೂಡ ಹೇಳಿದರು ಹಾಗೆ ಅಂತ. ಅಯಂ ಶ್ರೀ ಮಧ್ವಾಚಾರ್ಯ ತ್ವರಾಂ ವಿನ ಸ್ಪಷ್ಟಾಕ್ಷರ ಪೂರ್ವಕಂ, ವೇಗವಾಗಿ ಹೇಳದೆ ಸ್ಪಷ್ಟವಾಗಿ ಅಕ್ಷರಗಳು ಹೇಳುವುದರ ಮೂಲಕ ವೇದೋಚ್ಚಾರಣ ಲಕ್ಷಣ ಉಪೇತತೆಯ, ವೇದ ಉಚ್ಚಾರಣೆ ಹೇಗೆ ಮಾಡಬೇಕೋ ಆ ಲಕ್ಷಣಗಳಿಂದ ಕೂಡಿದ್ದಾಗಿ ರಸ್ವ ದೀರ್ಘಾದಿ ವರ್ಣೋಚ್ಚಾರಣ ಪೂರ್ವಕಂ, ರಸ್ವ ದೀರ್ಘಾದಿಗಳನ್ನೆಲ್ಲ ಹೇಗೆ ಹೇಳಬೇಕೋ ಆ ಕ್ರಮದಲ್ಲಿ ಹೇಳಿ, ಮೇಘವತ್ ಗಂಭೀರ ಶಬ್ದೇನ, ಮೇಘದಂತೆ ಗಂಭೀರವಾದ ಧ್ವನಿಯಿಂದ ಪ್ರಕೃತ ಸೂಕ್ತಂ ಪ್ರಥಮತಃ ಪಠಿತ್ವ, ಮೊದಲು ಆ ಸೂಕ್ತಗಳನ್ನೆಲ್ಲ ಚೆನ್ನಾಗಿ ಆ ವೇದ ಮಂತ್ರವನ್ನ ಮೂಲ ಭಾಗ ಏನಿದೆ ಅದನ್ನ ಹೇಳಿ, ತತ್ ಸೂಕ್ತಾರ್ಥಂ ಅವೋಚತ್, ಆ ಸೂಕ್ತದ ಅರ್ಥವನ್ನು ಕೂಡ ಹೇಳಿದರು. ನಮ್ಮಲ್ಲಿ ಇದು ಕ್ರಮ, ಮೂಲವನ್ನು ಓದಬೇಕು, ಅರ್ಥವನ್ನು ಚಿಂತನೆ ಮಾಡಬೇಕು ಅಂತ. ಅದು ಬರ್ತಾ ಬರ್ತಾ ಏನಾಗ್ಬಿಟ್ಟಿದೆ, ಬರೀ ವೇದ ಓದೋದು ಅಂದ್ರೆ ಬರೀ ಮೂಲ ಮಾತ್ರ ಓದ್ತಾ ಹೋಗ್ತೀವಿ, ಅದರ ಅರ್ಥದ ಕಲ್ಪನೆನೇ ಇರೋದಿಲ್ಲ. ಹಂಗಾಗಬಾರದಂತೆ ನೋಡಿ, ಆಚಾರ್ಯರು ಮಾಡಿ ತೋರಿಸಿದ್ದಾರೆ ನೋಡಿ. ವೇದ ಮಂತ್ರವನ್ನು ಹೇಳಿದ್ರು, ಆ ವೇದ ಮಂತ್ರದ ಅರ್ಥವನ್ನು ಕೂಡ ಹೇಳಿದ್ರು ಹಾಗೆ ಅಂತ. ವರ್ಣ ಸೌಷ್ಠವ ಗರಿಷ್ಠ ಮತೂರ್ಣಂ ತುಲ್ಯ ಮಾತ್ರ ಮತಿ ಮಾತ್ರ ಸುಲಕ್ಷ್ಮ ವ್ಯೂಢ ಹೃಜ್ಜಲದ ಘೋಷಮುಷ್ಯೋಚ್ಚಾರಣಂ ವಿದಧದಭ್ಯಧಿತಾರ್ಥಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.